ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಅಫ್ಕೋರ್ಸ್ ಚೆನ್ನಾಗಿದ್ದೀರಾ. ವೆಲ್ಕಮ್ ಟು ಲೆಕ್ಸ್ ವಿತ್ ಆರ್ ಕೆ. ಆ್ಯಂಡ್ ಇವತ್ತು ಈ 4 ಸ್ಟೆಪ್ ಇನ್ಫೋಗ್ರಾಫಿಕ್ ಕ್ರಿಯೇಟ್ ಮಾಡೋಣ ಇನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಇದು ಕ್ರಿಯೇಟ್ ಮಾಡೋದು ತುಂಬ ಈಸಿ ಇದೆ. ಲೈನ್ ಕೊಡ್ಬೋದು ಆ್ಯಂಡ್ ಆರೋ ಮಾರ್ಕ್ ವಾಟ್ ಎವರ್ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡಿ ನೋಡೋಣ. ಫಸ್ಟ್ ಈ ಡಿಸೈನ್ನ ಮೇಲಕ್ಕೆ ತರ್ತೀನಿ. ಐಲ್ ಕೀಪ್ ಇಟ್ ಆ್ಯಸ್ ಎ ರೆಫರೆನ್ಸ್. ದೆನ್ ಈಗ ಸಾಫ್ಟ್ ಎಡ್ಜ್ ಬಾಕ್ಸ್ ತರ್ತೀನಿ. ದೆನ್ ಇದರ ಸೈಜ್ ಇನ್ಕ್ರೀಸ್ ಮಾಡ್ತೀನಿ ಲೈಕ್ ದಿಸ್. ಎಡ್ಜಸ್ನ ಸಾಫ್ಟ್ ಕೊಡ್ತೀನಿ, ಐ ಮೀನ್ ಕರ್ವ್ ಜಾಸ್ತಿ ಮಾಡ್ತೀನಿ. ನಾವು ಐಲ್ ರಿಮೂವ್ ಇಟ್ಸ್ ಔಟ್ಲೈನ್ ಆ್ಯಂಡ್ ಐಲ್ ಫಿಲ್ ಇಟ್ ಬೈ ಯೂಸಿಂಗ್ ಐ ಡ್ರಾಪರ್ ಆ್ಯಂಡ್ ಗ್ರೇ ಕಲರ್. ಸೂಪರ್ಬ್. ಆ್ಯಂಡ್ ಇಲ್ಲೊಂದು ಶ್ಯಾಡೋ ಹೋಗಿದೆ. ಈ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಗೋ ಟು ಶೇಪ್ ಎಫೆಕ್ಟ್ಸ್, ದೆನ್ ಶ್ಯಾಡೋಸ್. ಇಲ್ಲಿ ಲೆಫ್ಟ್ ಬಾಟಮ್ ಶ್ಯಾಡೋ. ಈಗ ವಿ ನೀಡ್ ಟು ಕ್ರಿಯೇಟ್ ದೀಸ್ ಲೈನ್ಸ್ ಆರ್ ಶೇಪ್ಸ್ ವಾಟ್ ಎವರ್. ಈ ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಐ ಡೂಪ್ಲಿಕೇಟ್ ಇಟ್, ಎರಡನ್ನೂ ಒಟ್ಟಿಗೆ ಜೋಡಿಸ್ಕೊತೀನಿ. ದೆನ್ ಕಂಟ್ರೋಲ್ ಶಿಫ್ಟ್ ಆಲ್ಟ್ ಪ್ರೆಸ್ ಮಾಡಿಕೊಂಡು ಐ ಇನ್ಕ್ರೀಸ್ ಇಟ್ ಸೈಜ್. ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳೋಣ. ನಾವು ರೈಟ್ ಕ್ಲಿಕ್ ದೆನ್ ಸೆಂಡ್ ಇಟ್ ಟು ಬ್ಯಾಕ್. ಸೂಪರ್ಬ್. ಈಗ ಶೇಪ್ ಔಟ್ಲೈನ್ ಹೋಗಿ ಐ ಡ್ರಾಪರ್ ತೊಗೊಂಡು ಐ ಚೂಸ್ ದಿಸ್ ಕಲರ್. ಫೈನ್. ನಾವು ಶೇಪ್ ಫಿಲ್ ಏನಿದೆ ಅದನ್ನು ರಿಮೂವ್ ಮಾಡೋಣ. ಸೂಪರ್ಬ್. ಬಟ್ ಶ್ಯಾಡೋ ಇರೋದ್ರಿಂದ ಇಟ್ ಈಸ್ ಲುಕ್ಕಿಂಗ್ ಯಕ್. ಶ್ಯಾಡೋಸ್ ತೆಗೆದಾಕೋಣ. ಗೋ ಟು ಶೇಪ್ ಎಫೆಕ್ಟ್ಸ್, ದೆನ್ ಶ್ಯಾಡೋ, ರಿಮೂವ್ ಶ್ಯಾಡೋ. ದ್ಯಾಟ್ಸ್ ಇಟ್. ಈಗ ಈ ಶೇಪ್ ಕಟ್ ಮಾಡೋದು ಹೇಗೆ? ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಒಂದು ರೆಕ್ಟ್ಯಾಂಗಲ್ ಶೇಪ್ ತೊಗೊಬನ್ನಿ, ದೆನ್ ಇಲ್ಲಿ ಪ್ಲೇಸ್ ಮಾಡಿ ಈ ಥರ. ಇದ್ರ ಸೈಜ್ ಡಿಕ್ರೀಸ್ ಮಾಡಿ ಲೈಕ್ ದಿಸ್. ಶೇಪ್ ಔಟ್ಲೈನ್ ರಿಮೂವ್ ಮಾಡಿ, ದೆನ್ ಶೇಪ್ ಫಿಲ್ ವೈಟ್ ಕೊಡಿ. ಇನ್ಫ್ಯಾಕ್ಟ್ ನೀವು ಬೇರೆ ಕಲರ್ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಿದ್ರೆ ಆ ಕಲರ್ ಕೊಡಿ. ದೆನ್ ಈ ಶೇಪ್ನ ಏನು ಮಾಡ್ತೀನಿ, ಐ ವಿಲ್ ಡೂಪ್ಲಿಕೇಟ್ ಇಟ್, ದೆನ್ ಬ್ರಿಂಗ್ ಇಟ್ ಓವರ್ ಹಿಯರ್. ಇದ್ರ ಸೈಜ್ ಕಮ್ಮಿ ಮಾಡೋಣ. ದೆನ್ ಐ ವಿಲ್ ಕೀಪ್ ಇಟ್ ಟಿಲ್ ಹಿಯರ್. ಸೂಪರ್ಬ್. ನಾವು ಆಗಲೇ ಶೇಪ್ ಕ್ರಿಯೇಟ್ ಮಾಡಾಯಿತು. ದೆನ್ ಇದೊಂದು ಬಾಕಿ ಇದೆ, ಅದನ್ನು ಕ್ರಿಯೇಟ್ ಮಾಡೋಣ. ಲೆಟ್ಸ್ ಸಿ ಯಾವ ಶೇಪ್ ಅಡ್ಜಸ್ಟ್ ಆಗುತ್ತೆ ಅಂತ. ಐ ಥಿಂಕ್ ಈ ಬೆಂಟ್ ಆ್ಯರೋ ವರ್ಕ್ ಆಗ್ಬೋದೇನೋ, ನೋಡೋಣ. ಆ್ಯರೋ ಮಾರ್ಕ್ ತಂದಾಯಿತು. ಲೆಟ್ಸ್ ಸಿ ಹೌ ಟು ಕ್ಲೋಸ್ ದಿಸ್ ಪಾಯಿಂಟ್ಸ್. ಸೂಪರ್. ಈಗ ರೊಟೇಟ್ ಮಾಡ್ಕೊಳ್ಳೋಣ ಟು ಲೆಫ್ಟ್. ದೆನ್ ಐ ವಿಲ್ ಬ್ರಿಂಗ್ ಇಟ್ ಓವರ್ ಹಿಯರ್. ಶೇಪ್ ಔಟ್ಲೈನ್ ರಿಮೂವ್ ಮಾಡ್ತೀನಿ. ದೆನ್ ಶೇಪ್ ಫಿಲ್ ಸೇಮ್ ಕಲರ್ ಕೊಡೋಣ. ಇದೇ ಜಾಗದಲ್ಲಿ ಇಟ್ಕೊಂಡು ಐ ಥಿಂಕ್ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಐ ಶುಡ್ ಬ್ರಿಂಗ್ ಇಟ್ ಲೈಕ್ ದಿಸ್. ಕರ್ವ್ ಇಲ್ಲಿವರೆಗೂ ಬರಬೇಕು. ದೆನ್ ಈ ಲೈನ್ ಶುಡ್ ಕಮ್ ಟಿಲ್ ಹಿಯರ್. ವಂಡರ್ಫುಲ್. ಎಲ್ಲ ಕ್ರಿಯೇಟ್ ಮಾಡಾಯಿತು. ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಗ್ರೂಪ್ ಮಾಡೋಣ ಲೈಕ್ ದಿಸ್. ದೆನ್ ಐ ವಿಲ್ ಡೂಪ್ಲಿಕೇಟ್ ಇಟ್ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಡ್ರ್ಯಾಗ್. ಅಗೇನ್ ಇದು 3ನೇ ಸ್ಟೆಪ್, ದೆನ್ ಇದು 4th ಸ್ಟೆಪ್. ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಗೋ ಟು ಫಾರ್ಮ್ಯಾಟ್, ದೆನ್ ಅಲೈನ್, ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲಿ. ಮತ್ತೆ ಗ್ರೂಪ್ ಮಾಡೋಣ, ಅಲೈನ್ ಆ್ಯಂಡ್ ಬ್ರಿಂಗ್ ಇಟ್ ಟು ಸೆಂಟರ್. ಈಗ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ಕಲರ್ ಕೊಡ್ತಾ ಹೋಗಬೇಕು ಆ ಶೇಪ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ವಿಲ್ ಚೇಂಜ್ ಇಟ್ಸ್ ಕಲರ್. ಇದ್ರ ಔಟ್ಲೈನ್ ಚೇಂಜ್, ದೆನ್ ಈ ಶೇಪ್ ಟು ಆರೆಂಜ್, ದೆನ್ ಔಟ್ಲೈನ್ ಅಗೇನ್. ಲಾಸ್ಟ್ ಒನ್ ವಿತ್ ರೆಡ್ ಕಲರ್. ಚೇಂಜಿಂಗ್ ಔಟ್ಲೈನ್ ಈಸ್ ಟು ಈಸಿ ನೌ. ಸೂಪರ್ಬ್. ನಾವೇನೋ ಮರ್ತಿದ್ದೀವಿ. ಟು ಆ್ಯಡ್ ದಿಸ್ ಆ್ಯರೋ ಒಂದು ಟ್ರಯಾಂಗಲ್ ತರೋಣ. ದೆನ್ ಐ ವಿಲ್ ಕೀಪ್ ಇಟ್ ಹಿಯರ್. ಸೈಜ್ ಕಮ್ಮಿ ಮಾಡ್ತೀನಿ. ಇದನ್ನು ರೊಟೇಟ್ ಮಾಡ್ತೀನಿ ಟುವರ್ಡ್ಸ್ ರೈಟ್. ಶೇಪ್ ಔಟ್ಲೈನ್ ರಿಮೂವ್ ಮಾಡೋಣ. ದೆನ್ ಶೇಪ್ ಫಿಲ್ ಹೋಗಿ ಇದೇ ಕಲರ್ ಕೊಡೋಣ. ಸೈಜ್ ಡಿಕ್ರೀಸ್ ಮಾಡಿ ಈ ಥರ ಪ್ಲೇಸ್ ಮಾಡಿದ್ರೆ ಆ ಡಿಸೈನ್ ಇಸ್ ರೆಡಿ. ಬಟ್ 1/4. ಇದನ್ನು ಕಾಪಿ ಆ್ಯಂಡ್ ಡ್ರ್ಯಾಗ್ ಇಟ್ ಟಿಲ್ ಹಿಯರ್. ಶೇಪ್ ಫಿಲ್ green color. Again copy and place it over here. Shape fill, then orange. Copy, place it, shape fill. You know it better. To add some icons, go to insert, then icons over here. I'll ಕೊಟ್ಟಿರೋದು time ಇದೆ, then home, money and key. Let's see, I am typing time. Superb. Then home. Superb. Then money, yes, then keys. Wonderful. We'll insert it now.
ಒಂದಾದ್ಮೇಲೆ ಒಂದು ಅಂತ ಪ್ಲೇಸ್ ಮಾಡ್ತಾ ಬರೋಣ. ಆಮೇಲೆ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಳೋಣ. ಐ ಸೆಲೆಕ್ಟ್ ಆಲ್ ದಿಸ್, ಮಿಡಲ್ ಅಲೈನ್ ಮಾಡ್ಕೊಳ್ಳೋಣ. ಶಿಫ್ಟ್ ಕಂಟ್ರೋಲ್ ಪ್ರೆಸ್ ಮಾಡಿಕೊಂಡು ಈ ಥರ ಸೈಜ್ ಡಿಕ್ರೀಸ್ ಮಾಡೋಣ. ಇದನ್ನು ಸೆಂಟರ್ಗೆ ಅಲೈನ್ ಮಾಡಬೇಕು. ಓರ್ ಹಿಯರ್, ಎಸ್. ದೆನ್ ಇದನ್ನು ಸೆಂಟರ್ಗೆ ತರೋಣ. ಫೈನ್. ಈಗ ಈ 4 ಸೆಲೆಕ್ಟ್ ಮಾಡಿಕೊಂಡು ಗೋ ಟು ಫಾರ್ಮ್ಯಾಟ್, ಅಲೈನ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲಿ. ಈಕ್ವಲ್ ಆಗಿ ಕೂತಿದೆ. ನೈಸ್. ಫಸ್ಟ್ ಐಕಾನ್ ಸೆಲೆಕ್ಟ್ ಮಾಡಿ, ದೆನ್ ಚೇಂಜ್ ಇಟ್ಸ್ ಕಲರ್. ಸೆಕೆಂಡ್ ಒನ್ ಟು ಗ್ರೀನ್, ಥರ್ಡ್ ಒನ್ ಟು ಆರೆಂಜ್, ದೆನ್ ಫೋರ್ತ್ ಒನ್ ಟು ರೆಡ್. ನೈಸ್. Go to insert and bring a text box now. I am writing 01 step. Great. ಇದು ಅಪ್ಪರ್ ಕೇಸಲ್ಲಿ ಇರಬೇಕು. ಸೊ ಗೋ ಹಿಯರ್ ಆ್ಯಂಡ್ ಚೂಸ್ ಅಪ್ಪರ್ ಕೇಸ್. ಫಾಂಟ್ ಸ್ವಲ್ಪ ಡಿಕ್ರೀಸ್ ಮಾಡೋಣ, ಲೈಕ್ ದಿಸ್. ಫಾಂಟ್ ಕಲರ್ ಚೇಂಜ್ ಮಾಡೋಣ ಟು ದ ಸೇಮ್. ಇದನ್ನು ಡೂಪ್ಲಿಕೇಟ್ ಮಾಡೋಣ ಬೈ ಪ್ರೆಸ್ಸಿಂಗ್ ಕಂಟ್ರೋಲ್ ಶಿಫ್ಟ್ ಆ್ಯಂಡ್ ಡ್ರ್ಯಾಗ್. ಕಲರ್ ಚೇಂಜ್ ಮಾಡೋಣ ಟು ಗ್ರೇ. ಫಾಂಟ್ ಕೊಡೋಣ ಟು 10. ದೆನ್ ವಿ ಶುಡ್ ಆ್ಯಡ್ ಸಮ್ ಸ್ಯಾಂಪಲ್ ಟೆಕ್ಸ್ಟ್. ಅದಿಲ್ಲೇ ಇದೆ ಬಿಕಾಸ್ ಐ ಹ್ಯಾಡ್ ಆಲ್ರೆಡಿ ಕ್ರಿಯೇಟೆಡ್. ಅದನ್ನೇ ಇಲ್ಲಿಗೆ ತಂದು ಈ ಥರ ಇಡ್ತೀನಿ. ನಿಮಗೆ ಯಾವ ಟೆಕ್ಸ್ಟ್ ಬೇಕೋ ಅದನ್ನು ಟೈಪ್ ಮಾಡ್ಕೊಳ್ಳಿ. ಐ ವಿಲ್ ಡಿಕ್ರೀಸ್ ಇಟ್ಸ್ ಸೈಜ್. ದೆನ್ ಈ ಎರಡನ್ನು ಡೂಪ್ಲಿಕೇಟ್ ಮಾಡಿ ಐ ವಿಲ್ ಬ್ರಿಂಗ್ ಇಟ್ ಓವರ್ ಹಿಯರ್. ಇದ್ರ ಕಲರ್ ಚೇಂಜ್ ಮಾಡ್ತೀನಿ ಟು ಗ್ರೀನ್. ದಿಸ್ ವಿಲ್ ಬಿ 02. ದೆನ್ ಅಗೇನ್ ಕಾಪಿ ಆ್ಯಂಡ್ ಡ್ರ್ಯಾಗ್ ಹಿಯರ್ ಆರ್ ಸೆಲೆಕ್ಟ್ ಆ್ಯಂಡ್ ಡ್ರ್ಯಾಗ್ ಹಿಯರ್. ಅಗೇನ್ ಐ ವಿಲ್ ಡೂ ಇಟ್. ಈ ಕಲರ್ ಶುಡ್ ಬಿ ರೆಡ್ ಆ್ಯಂಡ್ ದಿಸ್ ಶುಡ್ ಬಿ 4 and this should be orange and 3. Finally our infographic is ready. I'll group all this. ಇದನ್ನು ಡಿಲೀಟ್ ಮಾಡ್ಕೋತೀನಿ. I'll bring it to center and middle. That's it. Please don't forget to subscribe. This is our design for today.